ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೈ ಬಿಕಾಸ್ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಬೆಳಗ್ಗೆ ಎಲ್ಲ ಅವಳದು ಕೆಲಸಗಳಿರುತ್ತಲ್ಲ, ಸೊ ದಟ್ಸ್ ವೈ. ಇವತ್ತು ಊಟಕ್ಕೆ ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಚಿಕನ್ ಗ್ರೇವಿ ಆ್ಯಂಡ್ ಇಲ್ಲಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಆ್ಯಂಡ್ ಚಿಕನ್ ಗ್ರೇವಿ ಇವತ್ತು ತಿನ್ಬೇಕಂತ ಅನ್ನಿಸ್ತು. ಸೊ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ನಿನಗಿದು ಎಷ್ಟು ಬೇಕು? ಹಾಕು, ಸಾಕು. ಸಾಕಾ? ಅದು ನಿಜ ಸೂಪರ್ ಆಗಿದೆ. ದೇವರ ಎರಡು ಪದ ಥರ ಇದೆ, ಸಕ್ಕತ್ತಾಗಿದೆ. ಇದು ಗೊಜ್ಜು ಗ್ರೇವಿ ಅಂಡ್ ಅದ್ರ ಜೊತೆ ತಿಂದಿದ್ಕೇನೆ ಆರಾಮನೆ ಸಾಕಾಗಿದೆ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಮನೇಲಿ ಮಾಡ್ಕೊಂಡು ನೆಮ್ಮದಿಯಾಗಿ ಬಿಸಿ ಬಿಸಿ ತಿಂತಾ ಇದ್ರೆ. ನೆಕ್ಸ್ಟ್ ಲೆವೆಲ್ ಇದೆ ಫ್ಲೇವರ್, ಅದು ಕಾಯ್ದು ತುಪ್ಪದ್ದು. ಸೊ ನನಗೂ ಇಲ್ಲಿ ರೆಡಿ ಇದೆ, ತಿನ್ನೋಣ. ತಿನ್ಬಿಟ್ಟು ನಾನು ಹೇಳ್ತೀನಿ ಹೇಗಿದೆ ಅಂತ. ಓಕೆ. ರೈಸು ಅಷ್ಟೇ ಉದ್ರುದ್ರಾಗಿ, ಆ ಚಿಕನ್ ಗ್ರೇವಿ ಜೊತೆ ಗೀ ರೈಸು ಸಕ್ಕತ್ತಾಗಿದೆ. ರೆಸಿಪಿ ಬೇಕಿದ್ರೆ ಹೇಳಿ, ತೋರಿಸ್ತೀನಿ ನಾನು. ಬಿರಿಯಾನಿಗಿಂತ ಇದು ಬೆಸ್ಟ್ ಅನ್ಸುತ್ತೆ. ಮೈಲ್ಡಾಗಿ ಸೂಪರ್ ಆಗಿದೆ. ಸರಿ, ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಲ್ಲ, ತುಂಬಾ ದಿನ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಒಂದು ಮಾಡಿದ್ವಿ. ಸ್ವಲ್ಪ ತುಂಬ ದಿನ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ, ಮಾಡಿ ವರ್ಷ ಎಲ್ಲಿ ಜಾಸ್ತಿ. ನಮ್ಮ ಟೇಸ್ಟು ಇದು ಮಾತ್ರ ಸೂಪರ್ ಆಗಿದೆ. ಓಕೆ, ಲೆಟ್ಸ್ ಎಂಜಾಯ್ ದ ಫುಡ್. ಓಕೆ. ಇಲ್ಲಿ ಬಿಗ್ ಬಾಸ್ ನೋಡ್ತಾ ಕೂತಿದ್ವಿ. ಆ್ಯಕ್ಚುಲಿ ನಾವು ನೋಡ್ಕೊಂಡಿಲ್ಲ ಅವಳು ಎತ್ತಿದ್ದಾಳೆ ಅಂತ. ಈಗ ಮಾತಾಡ್ತಾಳೆ. ಇವತ್ತು ಫಸ್ಟ್ ಟೈಮ್ ಮಗಳನ್ನ ಆಚೆ ಕರ್ಕೊಂಡು ಹೋಗ್ತಿದ್ದೀವಿ ಟ್ರಾಲಿಯಲ್ಲಿ, ಸ್ಟ್ರಾಲರಲ್ಲಿ. ಇಲ್ಲೇ ಸುಮ್ಮನೆ ಒಂದು ರೌಂಡು ಖುಷಿಯಾಗಳು. ಎಂಜಾಯ್ ಮಾಡ್ತಾವಳೆ, ಆಚೆ ಎಲ್ಲ ನೋಡ್ತಾವಳೆ, ಮರ ಗಿಡ ಎಲ್ಲ ಎಂಜಾಯ್ ಮಾಡ್ತಾವಳೆ. ಅವಳಿಗೆ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆಚೆ ಬರೋದಂದ್ರೇ ಇಷ್ಟ. ಹೆಂಗಿದಮ್ಮ? ಎಲ್ಲಿ ಬಂದಿರೋದು? ಅಲ್ಲಿ ಬಂದಿರೋದು ಚೆನ್ನಾಗೈತಾ? ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗೈತಾ ಮಗಳೇ? ಅದು ಕೇಳಿಸ್ಕೊತಾವಳೆ. ಚೆನ್ನಾಗೈತಾ? ಚೆನ್ನಾಗೈತಾ ನೋಡಿ, ಏನಾದರೂ ಒಂದು ತೀಟ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲ ಆ ಕಡೆ ಇರೋದು ಎಳೆದು ಬಾಯಿಗೆ ಹಾಕಂತಾಳೆ. ಏನಮ್ಮ? ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ಆ್ಯಕ್ಚುಲಿ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು. ನಾನು ಹೆಲ್ದಿ ಸಲಾಡ್ಸ್ ಆರ್ ಸಮಥಿಂಗ್ ಏನಾದರೂ ಮಾಡಿ, ಆ್ಯಂಡ್ ಸಚಿನ್ ಸಹ ವರ್ಕೌಟ್ ಎಲ್ಲ ಮಾಡಿ. ಸೊ ಇವತ್ತು ಐ ಥಾಟ್ ಏನಾದರೂ ಮಾಡೋಣ ಅಂತ ನಾನು ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡೋವಾಗ. ಈ ಒಂದು ಏನಿದೆ ಕಾಳು, ಇದು ಏನಂತಾರೆ, ಬೀನ್ಸ್ ಕಾಳು ಅನಿಸುತ್ತೆ ಪ್ರಾಬಬ್ಲಿ ಇದು, ನನಗೂ ಗೊತ್ತಿಲ್ಲ. ಸೊ ಇದು ಬ್ರೌನ್ ಕಲರ್ ಬರುತ್ತೆ. ಸೊ ಇದು ಪ್ರೋಟೀನ್ ಎಲ್ಲ ಐರನ್ ಪ್ರೋಟೀನ್ ರಿಚ್ ಇರುತ್ತೆ ಅಂತ ನೋಡಿದೆ. ಸೊ ದಟ್ಸ್ ವೈ ಐ ಥಾಟ್ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಈ ಸತಿ ಶಾಪಿಂಗ್ ಹೋದಾಗ, ಬಿಕಾಸ್ ಸಲಾಡ್ಸ್ ಎಲ್ಲ ಮಾಡೋಕ್ಕೆ ಸಖತ್ತಾಗಿರುತ್ತೆ ಅಂತ. ಸೊ ಅದಕ್ಕೆ ಇವತ್ತು ಸಲಾಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನಾರ್ಮಲ್ ಕ್ಯುಕುಂಬರ್, ಆಮೇಲೆ ಕ್ಯಾರೆಟು, ಈರುಳ್ಳಿ ಹಾಕಿದ್ದೀನಿ. ಆ್ಯಂಡ್ ಇದಕ್ಕೊಂದು ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಖಾಲಿ ಆಗಿಬಿಡ್ತು, ಸೊ ಅದಕ್ಕೆ ಸಿಂಪಲ್ಲಾಗಿ ಇದಕ್ಕೆ ಡ್ರೆಸ್ಸಿಂಗಿಗೆ ಆ್ಯಕ್ಚುಲಿ ನಾನು ಕೊತ್ತಂಬರಿ, ಕಡಲೆ ಬೀಜ ಆ್ಯಂಡ್ ಇದೇ ಒಂದು ಸ್ವಲ್ಪ ಕಾಳು, ಬೆಳ್ಳುಳ್ಳಿ ಇವೆಲ್ಲ ಹಾಕಿ ನಾನು ರುಬ್ಕೊಂಡಿದ್ದೀನಿ.
ಸೊ ಅದೊಂದು ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಸಲಾಡ್ಸ್ಗೆ ಈ ಥರ ಡ್ರೆಸ್ಸಿಂಗ್ ಸೂಪರಾಗಿರುತ್ತೆ. ಇದಕ್ಕೆ ನೀವು ಮೊಸರು ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂಚೂರು ನಿಂಬೆಹಣ್ಣು ಇಟ್ಕೋಬೇಕು. ಆ್ಯಂಡ್ ಯಾವ್ಯಾವೆಲ್ಲ ವೆಜಿಟೇಬಲ್ಸ್ ಇದೆ ನೀವು ಅದು ಹಾಕೋಬೋದು. ಆ್ಯಕ್ಚುಲಿ ಸಕ್ಕತ್ತಾಗಿರುತ್ತೆ. ಇವಾಗ ಇದನ್ನು ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ಆ್ಯಂಡ್ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ, ಹೇಗಿದೆ ಅಂತ ಹೇಳ್ತಾನೆ ಅವನೇ, ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಸ್ಯಾಂಡ್ವಿಚ್ ಮಾಡಿಬಿಟ್ಟೆ ಬಿಕಾಸ್ ಅದು ಏನದು ಡ್ರೆಸ್ಸಿಂಗ್ ಎಲ್ಲ ಹಾಕಿದ್ನಲ್ಲ. ಸೊ ಐ ಥಾಟ್ ಬ್ರೆಡ್ ಇತ್ತು ಮನೇಲಿ, ನಾರ್ಮಲ್ ಬ್ರೆಡ್ಡೇ ಇತ್ತು. ಸೊ ಅದಕ್ಕೆ ಒಂದು ಸ್ಯಾಂಡ್ವಿಚ್ ಮಾಡಿ ಟೇಸ್ಟ್ ತೋರಿಸೋಣ ಅಂತ ಅವನಿಗೆ. ಸಲಾಡು ಇದೆ, ಸೊ ಹಾಗೂ ತಿನ್ಬೋದು. ಸಚ್ಚು ಒಂದು ನಿಮಿಷ ಇರಬೇಕಂತ, ಅದು ತಿರ್ಗತ್ತೆ ಹಾಕೊಳ್ಳೊಳ್ಳೆ ಸೆಕೆಂಡ್. ನಾನು ವರ್ಕೌಟ್ ಮಾಡೋ ದಿನನೇ ನಿಂಗೆ ವೆರೈಟಿ ಮಾಡ್ಬೇಕು ಅನ್ಸುತ್ತಾ? ಹಾಂ, ಬಿಕಾಸ್ ನೀನು ವರ್ಕೌಟ್ ಮಾಡ್ತೀಯಲ್ಲ ಅವಾಗ ನನಗೆ ಜೋಶ್ ಅನಿಸುತ್ತೆ, ಏನಾದರೂ ಮಾಡಬೇಕು ಇವನಿಗೆ. ಪಾಪ ವರ್ಕೌಟ್ ಮಾಡಿರ್ತಾನೆ, ಪ್ರೋಟೀನ್ ತುಂಬಿಸ್ಬೇಕಲ್ಲ ಅದಕ್ಕೆ. ಸಕ್ಕದೈತೆ. ಒಂದು 5 ನಿಮಿಷ ಬಂದು ತಿಂತೀನಿ. ಓಕೆ ತಗೊಳ್ಳಿ. ಇದು ಸಲಾಡ್ ಹೀಗಿದೆ ಬಿಕಾಸ್ ಡ್ರೆಸ್ಸಿಂಗ್ ಎಲ್ಲ ಹಾಕಿರೋದ್ರಿಂದ ಈ ಥರ ಕಾಣುತ್ತೆ. ತಿಂದು ಹೇಳುತ್ತೆ. ಮೊಸರು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ? ಗೈಸ್, ನಮ್ಮ ಜೊತೆ ಇರೋವಂಥ ಒಬ್ಬರಿಗೆ ಮಗುವಾಗಿತ್ತು, ಅಂದರೆ ನಮ್ಮ ಗ್ರೂಪಲ್ಲಿ ಇರೋವಂಥವ್ರು. ಸೊ ಫ್ರೆಂಡು, ಸೊ ಅವ್ರಿಗೆ ಮಗುವಾಗಿತ್ತು, ಗಂಡು ಮಗು ಆಗಿತ್ತು. ನೋಡಿ, ಅವರು ಕೂಡ ಗಂಡು ಮಗುನೇ ಆಗುತ್ತೆ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರು. ನಮ್ಮ ಪಾಪು ಇವಾಗ ಪ್ರೆಗ್ನೆಂಟ್ ಆಗಿಲ್ಲಲ್ಲ, ಸೊ ಆ ಟೈಮಲ್ಲಿ. ಸೊ ಅವ್ರು ತುಂಬ ಖುಷಿಯಾಗಿದ್ದರು. ಸೊ ಅವ್ರನ್ನ ಹಂಗೆ ರೇಗಿಸ್ಕೊಂಡು ಪಾರ್ಟಿ ಅದು ಇದು ಅಂತ ವಂಶದ ಕುಡಿ ಊಟ ಇದೆ ಅಂತ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಮಗು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ವಂಶದ ಕುಡಿ ಬಂದಾಗ ಹೆಂಗ್ ಬಿಡೋಕ್ಕಾಗುತ್ತೆ? ನಾನು ನಮ್ಮ ಮನೆ ಮಟ್ಟ ಎಲ್ಲ ಕರ್ಕೊಂಡ್ ಬಂದ್ಬಿಡ್ತೀನಿ ಪಾರ್ಟಿಗೆ. ಹೆಣ್ಮಕ್ಳಿಗೆ ಹೇಳ್ಬೇಕು ಆ್ಯಕ್ಚುಲಿ. ಅಷ್ಟೇನಾ? ಬಾಯ್ ಬಾಯ್, ಹುಷಾರು. ಓಕೆ ಗಾಯ್ಸ್, ಹೊರಡ್ತಾ ಇದ್ದೀವಿ. ಚೆನ್ನಾಗಿದ್ದಾನೆ ಮಗ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಮೀಟ್ ಮಾಡ್ಕೊಂಡು ಓಕೆ ಬಾಯ್.